ಇದನ್ನು ನೋಡಿ ನಾನು ಪತ್ರಿಕೆಯಲ್ಲಿ ನೋಡಿದೆ. ಇದು ಎರಡು ಮನೆಯ ವಿಚಾರದ ಬಗ್ಗೆ ಇದು ಗಲಾಟೆ. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಈಗಾಗಲೇ ಇದು ಹೈಕೋರ್ಟಿನಲ್ಲಿ ಇದೆ. ಇದರ ಬಗ್ಗೆ ದೇವಸ್ಥಾನದವರಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಇದು ದೇವಸ್ಥಾನದ ಒಳಗೆ ಆದ ಘಟನೆ ಅಲ್ಲ, ಇದು ದೇವಸ್ಥಾನದ ಹೊರಗೆ ಆದ ಘಟನೆ. ಇದು ದೇವಸ್ಥಾನದ ಪೂರ್ವಶಿಷ್ಟ ಸಂಪ್ರದಾಯ ಅಂತ ದೇವಸ್ಥಾನದೊಂದು ಉಂಟು. ನಮ್ಮ ಹಿರಿಯರು ಮಾಡಿದ್ದದು, ನಮ್ಮ ಸಮಿತಿ ಮಾಡಿದ್ದಲ್ಲ. ಅದರ ಪ್ರಕಾರವೇ ನಾವು ಮುಂದರಿಸ್ತೇವೆ. ಅದರ ಬಗ್ಗೆ ನಾವು ನಮ್ಮ ದೇವಸ್ಥಾನದ ತಂತ್ರಿಗಳಾದ ರವೀಶ್ ತಂತ್ರಿಯವರ ಬಗ್ಗೆ ಅವರ ಗಮನಕ್ಕೆ ತಂದು ಅವರ ಹತ್ರ ಚರ್ಚಿಸಿ ಲಾಸ್ಟಿಗೆ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ದೇವಸ್ಥಾನದಲ್ಲಿ ತಂತ್ರಿಗಳ ಮಾರ್ಗದರ್ಶನ ಬಹಳ ಮುಖ್ಯ. ನಾವು ಏನಿದ್ರು ತಂತ್ರಿಗಳ ಬಗ್ಗೆ ಕೇಳುವುದು. ಇದನ್ನು ತಂತ್ರಿಗಳ ಬಗ್ಗೆ ಅವರ ಬಗ್ಗೆ ಕೇಳಿ ಮತ್ತೆ ನಿರ್ಣಯ ತಗೊಳ್ತೇವೆ. ನೋಡಿ, ಅವರು ಬಂದು ತಂತ್ರಿಗಳ ಹತ್ರ ಕೇಳುವುದಕ್ಕೆ ನಾನು ಅಭ್ಯಂತರ ಮಾಡಲಿಕ್ಕೆ ಆಗುದಿಲ್ಲ. ಹೀಗೆ ವಿಷಯ ಉಂಟಂತೇಳಿ ತಂತ್ರಿಗಳ ಹತ್ರ ನಾವು ಹೇಳ್ತೇವೆ. ಅದೇ ತಂತ್ರಿಗಳಿಗೆ ಬಿಟ್ಟ ನಿರ್ಧಾರ. ನಮಗೆ ಸಮಿತಿಯವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ದೇವಸ್ಥಾನ ಒಳಗೆ ಏನಾದ್ರೂ ಆದ್ರೆ ಅದರ ಬಗ್ಗೆ ನಾವು ಇದು ಮಾಡ್ತೇವೆ. ಇದು ದೇವಸ್ಥಾನದ ಹೊರಗಡೆ ವಿಷಯ. ದೇವಸ್ಥಾನದಕ್ಕೆ ನನಗೆ ಗೊತ್ತಿದ್ದಾಗೆ ದೇವಸ್ಥಾನದಲ್ಲಿ ಅವರದ್ದು ಯಾವುದೇ ಚಕ್ಕುಗಿಕ್ಕೆ ದಸ್ಕತ್ತು ಅದು ಇದು ಯಾವುದೂ ಇಲ್ಲ. ಇದು ಅವರು ದೇವಸ್ಥಾನದಲ್ಲಿ ಚಾಕ್ರಿಗೆ ಬರುವುದು. ನನಗೆ ಗೊತ್ತಿದ್ದಾಗೆ ಅವರು ಎಷ್ಟೋ ವರ್ಷದಿಂದ ಇಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡುವುದನ್ನು ನಾನು ಕಂಡಿದ್ದೇನೆ. ಮತ್ತೆ ನಮ್ಮ ತಂತ್ರಿಗಳು ಬ್ರಹ್ಮಕಲಶದಿಂದ ಬ್ರಹ್ಮಕಲಶಕ್ಕೆ ಏನೊಂದು ಪ್ರಸಾದ ಕೊಡುವುದೆಲ್ಲ ಉಂಟಂತೆ. ಇಂಥವರಿಗೆ ಇಂಥದ್ದು ಅಂತೇಳಿ. ಈಗ ದೇವರು ಓರುವವರಿಗೆ ನಮ್ಮ ಗೋಪಾಲಾಡಿಗರಿಗೆ ಜವಾಬ್ದಾರಿ, ಕುಂಬ್ಳೆ ಹಾಗೆ ಕೊಡುವ ಜವಾಬ್ದಾರಿ ಉಂಟಂತೆ. ಅವರಿಗೆ ಒಂದು ಪ್ರಸಾದವನ್ನು ಕೊಡುವಂತ ಕೆಲಸ ಮಾಡಿದ್ದಾರಂತೆ. ಹಾಗೆ ಈ ಹಿಂದೆ ಅವರು ಮಾಡಿಕೊಂಡಿದ್ದದ್ದು ನಿಮಗೆಲ್ಲ ಗೊತ್ತುಂಟು. ಇದನ್ನೀಗ ನಾನು ತಂತ್ರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡ್ತೇನೆ. ಮತ್ತೆ ನಾವು ನಿರ್ಣಯ ಕೈ ಆಗ್ಬೋದಾ? ನೋಡಿ, ಎಲ್ಲ ಕೂಡ ಆಗುದು ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ. ಎಲ್ಲರೂ ಕೂಡ ಮಹಾಲಿಂಗೇಶ್ವರ ದೇವರ ಭಕ್ತರು. ಯಾವುದೇ ಗೊಂದಲಗಳು ಆ ದಿವಸ ಆಗುದಿಲ್ಲ, ಆಗ್ಲಿಕ್ಕೂ ಮಹಾಲಿಂಗೇಶ್ವರ ದೇವರು ಬಿಡುವುದಿಲ್ಲ. ನೋಡಿ, ಅದು ಧ್ವಜಸ್ತಂಭದ ನಾನು ಹೇಳಿದಲ್ಲ, ಧ್ವಜಸ್ತಂಭ ದೇವಸ್ಥಾನದ ಬೇರೆ ಬೇರೆ ಅವರ ವೈಯಕ್ತಿಕ ರಾಜಕೀಯ ದೇವಸ್ಥಾನದೊಳಗೆ ಯಾವುದೇ ರಾಜಕೀಯ ಆಗಲಿ ಯಾವುದೇ ವೈಯಕ್ತಿಕವಾಗಲಿ ದೇವಸ್ಥಾನದೊಳಗೆ ತರುವಂತದ್ದು ಇಲ್ಲ.